ಇವತ್ತು ಮಾರ್ಚ್ 23 ಅಂದ್ರೆ ಭಗತ್ ಸಿಂಗ್ ಅವರು ಹುತಾತ್ಮರಾಗಿದ್ದಂಥ ದಿನ. ನಿಮ್ಗೆಲ್ಲ ಗೊತ್ತಿರ್ಬೋದು ಭಗತ್ ಸಿಂಗ್ ಅವರು ದೇಶಕ್ಕೋಸ್ಕರ ಪ್ರಾಣ ಕೊಟ್ರು ಅಂತ. ಬಟ್ ನಿಮಗೆ ಗೊತ್ತಿಲ್ಲದೆ ಇರೋ ವಿಷಯ ಏನಪ್ಪಾ ಅಂದ್ರೆ ಭಗತ್ ಸಿಂಗ್ ಅವರು ಒಂದು ಗ್ರೂಪ್ನ ಮಾಡ್ತಾ ಇದ್ರು, ಸಮಾಜವಾದಿ ಗ್ರೂಪ್ ಅಂತ. ಆ ಗ್ರೂಪ್ನ ಮೂಲ ಉದ್ದೇಶ ಏನಾಗಿತ್ತು? ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸೋದೊಂದು ಉದ್ದೇಶ ಆದ್ರೆ ದೇಶದಲ್ಲಿರ್ತಕ್ಕಂಥ ಬಡ ಜನರು, ಸಾಮಾನ್ಯ ವರ್ಗದವರು, ಎಸ್ಪೆಷಲಿ ರೈತಾಪಿ ಕುಟುಂಬದವ್ರಿಗೆ ಸಮಾನತೆ ಸಿಗಬೇಕು, ಅವರಿಗೆ ನ್ಯಾಯ ಒದಗಿಸ್ಬೇಕು, ಜೊತೆಗೆ ನಮ್ಮ ದೇಶದಲ್ಲಿರ್ತಕ್ಕಂಥ ಅಸ್ಪೃಶ್ಯತೆ ನಿರ್ಮೂಲನೆ ಮಾಡಬೇಕು. ಇದು ಆ ಗ್ರೂಪ್ನ ಉದ್ದೇಶ ಆಗಿತ್ತು. ತಮ್ಮ 23ನೇ ವಯಸ್ಸಿಗೆ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡ್ತಾರೆ ಭಗತ್ ಸಿಂಗ್ ಅವರು. ಆದರೆ ಈಗಿನ ಕಾಲದಲ್ಲಿರ್ತಕ್ಕಂಥ 23 ವಯಸ್ಸು ಅಥವಾ 25ರ ವಯಸ್ಸಿನ ಆಸುಪಾಸಿನ ಯುವಕರು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ಇದ್ದಾರೆ, ಜೊತೆಗೆ ಈ ಲವ್ ಬ್ರೇಕಪ್ ಅನ್ನೋ ವಿಷಯಗಳಲ್ಲಿ ಕೈ ಕುಯ್ಕೊಳ್ತಾ ಇದ್ದಾರೆ. ದೇಶ ಪ್ರೇಮ ಏನು ಅನ್ನೋದನ್ನ ಭಗತ್ ಸಿಂಗ್ ಅವರು ಅಂಧ ಕಾಲದಲ್ಲೇ ತೋರಿಸ್ಕೊಟ್ಟಿದ್ದಾರೆ. ಆದರೆ ಇಂದಿನ ಕಾಲದಲ್ಲಿ ಆಗಸ್ಟ್ 15 ಅಥವಾ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದ್ದಾಗ ಮಾತ್ರ ದೇಶ ಪ್ರೇಮ ತೋರಿಸ್ತಾರೆ, ಮಿಕ್ಕಿದ ಟೈಮ್ಗಳಲ್ಲಿ ಗೊತ್ತಿಲ್ಲ. ಭಗತ್ ಸಿಂಗ್ ಅವರು ಅವರ ಕಾಲಘಟ್ಟದಲ್ಲಿ ಕ್ವಶನ್ ಮಾಡಬೇಕು, ಪ್ರಶ್ನೆ ಮಾಡಬೇಕು ಅನ್ನೋದನ್ನ ಹೇಳಿದ್ದಾರೆ. ಆದರೆ ಇಂದಿನ ಕಾಲದಲ್ಲಿ ಪ್ರಶ್ನೆ ಮಾಡಿದ್ರೆ ಎಲ್ಲಿ ಏನ್ ಮಾಡ್ಬಿಡ್ತಾರೋ ಅನ್ನೋ ಭಯದಲ್ಲೇ ಕಾಲ ಕಳೀತಾ ಇದ್ದಾರೆ. ನೀವು ದೇಶಕ್ಕೋಸ್ಕರ ಪ್ರಶ್ನೆ ಮಾಡದೆ ಹೋದ್ರೂ ಪರವಾಗಿಲ್ಲ, ನಿಮಗೋಸ್ಕರ ನೀವು ಪ್ರಶ್ನೆ ಮಾಡಿ. ಓಕೆ ಗೈಸ್, ಇಷ್ಟು ಹೇಳ್ಬೇಕನ್ನಿಸ್ತು, ಹೇಳಿದ್ದೀನಿ.